अस्सलाम वालेकुम। फ्रीडम न्यूज़ में आपका इस्तकबाल है। मैं अब्दुल अजीज़ लोकापल्ली। आइए हुबली के कुतुब हज़रत सैयद फतेह शाह वली रहमतुल्लाह अलैह के दरबार में आज मैं मौजूद हूँ। आज संदल मुबारक है। आज हमारे साथ मौजूद है मलिक साहब। हम इस संदल के हवाले से और ये अवाम नास को क्या पैगाम देना चाहते हैं, इन्हीं की ज़बान सुनेंगे। ये औलिया कराम की जो बुजुर्गान दीन की आज उर्स मुबारक है। मैं तमाम हुबली शहर के तमाम मोमिन मुसलमान भाइयों को यहाँ पर आने का और इनसे फ़ैज़ हासिल करने की गुजारिश करता हूँ। आए फ़ैज़ हासिल करें और बुजुर्गान दीन की नज़र करम जो होने से आपकी ज़िंदगी भी बदलती है। ಖುಷಿ ಅನಿಸ್ತಾ ಇದೆ ನನಗೆ। ಸಾವಿರಾರು ಭಕ್ತಾದಿಗಳು ಇಂದು 610ನೇ ಸಂದಲ್ ಹಾಗೂ ಉರ್ಚಿನ ಅಂಗವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರೋದು ಹೆಮ್ಮೆಯ ಸಂಗತಿಯಾಗಿದೆ। ಅದೇ ರೀತಿ ಮಗ್ರಿಬ್ ನಂತರ ಒಂದು ಸಲಾಮತ್ ಜರುಗುವುದು, ಸಲಾಮತ್ ನಂತರ ದುವಾ ಜರುಗುವುದು, ದುವಾ ನಂತರ ಅನ್ನ ಸಂತರ್ಪಣೆಯನ್ನು ನೆರವೇರಿಸಿದ್ದಾರೆ ಇಲ್ಲಿಯ ಖಾದಿಮ್ಗಳು। ಈ ಒಂದು ಅನ್ನ ಸಂತರ್ಪಣೆ ಕೂಡ ನಾವು ಪಾಲ್ಗೊಳ್ತಿದ್ದೇವೆ। ಇಲ್ಲಿ ಬಂದಿರುವಂಥ ಗಣ್ಯಾತಿ ಗಣ್ಯರೆಂದರೆ ಒಂದು ರಾಜ್ಯ ವಕ್ಫ್ ಪರಿಷತ್ತಿನ ನಿರ್ದೇಶಕರು, ಆತ್ಮೀಯರಾಗಿರುವಂಥ ಫಾರೂಕ್ ಅಬ್ನವರೇ ಹಾಗೂ ರಾಜ್ಯ ಕಾರ್ಮಿಕ ಮುಖಂಡರು, ಸ್ನೇಹಿತರಾಗಿರುವಂಥ ಬಾಬಾಜನ್ ಮುದೋಳ್ ಅವರೇ, ಅದೇ ರೀತಿ ಸ್ನೇಹಿತರಾಗಿರುವಂಥ ಕಾಂಗ್ರೆಸ್ ಮುಖಂಡರಾಗಿರುವಂಥ ಯೂಸುಫ್ ಬಳ್ಳಾರಿ ಅವರೇ, ಹಿರಿಯರಾಗಿರುವಂಥ ಅಬ್ದುಲ್ ಕರೀಂ ಅವರೇ, ಲಕ್ಕುಂಡಿ ಅವರೇ, ಮತ್ತು ನಾವು ಹಜರತ್ ಸೈಯದ್ ಫತೇಹ್ ದರ್ಗಾದ ಖಾದಿಮರಾಗಿರುವಂಥ ಹಾಗೂ ತಮ್ಮ ಅಮೂಲ್ಯವಾದಂಥ ಪೂರ್ಣ ಜೀವನ ಪೂರ್ತಿ ಈ ದರ್ಗಾದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಎಲ್ಲರೊಂದಿಗೆ ಆತ್ಮೀಯತೆ, ಪ್ರೀತಿ, ವಿಶ್ವಾಸದಿಂದ ಬೆರೆತುಕೊಳ್ಳುವ ಮೂಲಕ ಅವರು 4 ದಶಕಗಳಿಂದಲೂ ಅಧಿಕ ಸೇವೆ ಸಲ್ಲಿಸಿದ್ದಾರೆ। ಈ ಒಂದು ಹಿತದೃಷ್ಟಿಯಿಂದ ಈ ಸಂದಲ್ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸ್ನೇಹಿತರು ಪಾಲ್ಗೊಂಡು ಕರ್ನಾಟಕ ಮುಸ್ಲಿಂ ರೈಟ್ ಫೌಂಡೇಶನ್ ವತಿಯಿಂದ ಒಂದು ಜಿಲ್ಲಾ ಘಟಕದ ವತಿಯಿಂದ ಬಾಬಾಜನ್ ಮುದೋಳ್ ಅವರ ಒಂದು ಘನ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ। ಹಜರತ್ ಬಾಬುಲಾಲ್ ಮುಲ್ಲಾ ಅವರಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ। ಮೊಟ್ಟ ಮೊದಲದಾಗಿ ಸಮಸ್ತ ಹುಬ್ಬಳ್ಳಿಯ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಂದು ಹೇಳ್ತೀವಿ। ಆ ಶಾಂತಿಯ ತೋಟ ಎಲ್ಲ ಇದೆಯಪ್ಪ ಅಂತಂದ್ರೆ ಹಜರತ್ ಸೈಯದ್ ಫತೇಹ್ ಶಾಹ್ ವಲಿ ದರ್ಗಾದಲ್ಲಿ ಕಾಣಬಹುದು ಅಂತಂತ ಈ ಸಂದರ್ಭದಲ್ಲಿ ಹೇಳಿಕೆ ವಿಚಾರ ಪಡ್ತಾ ಇದ್ದೀನಿ। ಸುಮಾರು 610 ವರ್ಷಗಳಿಂದ ನಿರಂತರವಾಗಿ ಸಂದಲ್ ಹಾಗೂ ಉರಸ್ ನಮ್ಮ ಭಾಗದ ಇಲ್ಲಿ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸ್ಥಳ ಯಾವ್ದಾದ್ರು ಇದೆಯಪ್ಪ ಅಂತಂದ್ರೆ ಹಜರತ್ ಸೈಯದ್ ಫತೇಹ್ ಶಾಹ್ ವಲಿ ದರ್ಗಾದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಈ ದರ್ಗಾದ ಖಾದಿಮು ಹಾಗೂ ಆತ್ಮೀಯರು ಹಿರಿಯರಾದ ಶ್ರೀ ಬಾಬುಲಾಲ್ ಮುಲ್ಲಾ ಅವರಿಗೆ ಸನ್ಮಾನ ಮಾಡುವ ಮೂಲಕ ಒಂದು ಕಳೆದ 610 ವರ್ಷಗಳಿಂದ ನಿರಂತರವಾಗಿ ಈ ಉತ್ತರ ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದಂಥ ದರ್ಗಾ ಯಾವ್ದಾದ್ರು ಇದೆಯಪ್ಪ ಅಂತಂದ್ರೆ ಅದು ಹಜರತ್ ಸೈಯದ್ ಫತೇಹ್ ಶಾಹ್ ವಲಿ ದರ್ಗಾದಲ್ಲಿ ಇವತ್ತು ಭಾಳ ಆತ್ಮೀಯರಾಗಿ ವಿಜೃಂಭಣೆಯಿಂದ ಇವತ್ತು ನಾವು ಸನ್ಮಾನ ಮಾಡ್ತಾ ಇದ್ದೀವಿ। ಯಾಕಂತಂದ್ರೆ ಇಲ್ಲಿ ಯಾರಾದರೂ ಹಿಂದೂ ಮುಸ್ಲಿಂ ಯಾರಾದರೂ ಬಂದರೂ ಕೂಡ ಒಂದು ಏನಾದರೂ ಬೇಡಿಕೊಂಡ್ರೆ ಅಂತಂದ್ರೆ ಇಲ್ಲಿ ಒಂದು ದೊಡ್ಡದಾದಂಥ ಶಕ್ತಿ, ಒಂದು ಪವರ್ ಶಕ್ತಿ ಇದೆ। ಇಲ್ಲಿ ಹೆಚ್ಚು ಹಿಂದೂಗಳು ಎಷ್ಟು ಆಚರಣೆ ಮಾಡ್ತಾರೆ ಅಷ್ಟೇ ಮುಸಲ್ಮಾನರು ಕೂಡ ಬರ್ತಾ ಇದ್ದಾರೆ। ಆದ ಕಾರಣ ಇವತ್ತು ಬಾಬುಲಾಲ್ ಮುಲ್ಲಾ ಅವರಿಗೆ ಈ ಖಾದಿಮ್ ಇರೋದ್ರಿಂದ, ಈ ದರ್ಗಾದ ಮುಖ್ಯ ಇರೋದ್ರಿಂದ ಇವತ್ತು ನಾವೆಲ್ಲರೂ ಆತ್ಮೀಯ ಸ್ನೇಹಿತರು ಸೇರಿಕೊಂಡು ಇವತ್ತೊಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದೀವಿ। ಆದ ಕಾರಣ ನಾವು ಈ ಸಂದಲ್ ಕಾರ್ಯಕ್ರಮದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ, ತಾಲೂಕುಗಳಿಂದ, ಜಿಲ್ಲೆಗಳಿಂದ ಬಂದಂಥ ಎಲ್ಲ ನಾಗರಿಕರಿಗೆ ನಾನು ಅಭಿನಂದಿಸಿ ಇವತ್ತಿನ ಈ ಶುಭ ಸಂಜೆಯಲ್ಲಿ ಏನು ಹಜರತ್ ಸೈಯದ್ ಫತೇಹ್ ಶಾಹ್ ವಲಿ ದರ್ಗಾದ 610ನೇ ಉರುಸ ಅಂಗವಾಗಿ ಇವತ್ತು ಎಲ್ಲರೂ ಇಲ್ಲಿ ಹಮ್ಮಿಕೊಂಡಿದ್ವಿ। ನಾನು ಮೊದಲನೇದಾಗಿ ಒಂದು ಮಾತು ಹೇಳಬೇಕಂದ್ರೆ ಇವತ್ತು ಹಜರತ್ ಸೈಯದ್ ಫತೇಹ್ ಶಾಹ್ ವಲಿ ದರ್ಗಾ ಏನು ನಾವು ಇಲ್ಲಿ ಎಲ್ಲರೂ ಜಮಾ ಆಗಿದ್ವಿ, ಇದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಒಂದು ಉತ್ತರ ಕರ್ನಾಟಕಕ್ಕೆ ಒಂದು ಕೇಂದ್ರ ಬಿಂದು ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು। ಯಾಕಂದರೆ ಇಲ್ಲಿ ಸಾವಿರಾರು ಭಕ್ತಾದಿಗಳು ಹಿಂದೂ ಇರ್ಬೋದು, ಮುಸ್ಲಿಮ್ ಇರ್ಬೋದು, ಪ್ರತಿಯೊಂದು ಜಾತಿದವ್ರು ಬರ್ತಾರೆ, ಎಲ್ಲ ಹಜರತ್ ಸೈಯದ್ ಫತೇಹ್ ಶಾಹ್ ವಲಿದು ಪವಾಡ ತೊಗೊಂಡು ಹೋಗ್ತಾರೆ। ಸೊ ಇವತ್ತು ಉರುಸಿದವ್ರ ಜೊತೆಯಲ್ಲಿ ಸಂಜೆಗೆ ಅನ್ನ ಸಂತರ್ಪಣೆ ಇದೆ।
ಎಲ್ಲ ಧಾರವಾಡ ಜಿಲ್ಲಾದ ಪ್ರತಿಯೊಂದು ಬಾಂಧವರು ಎಲ್ಲ ಪ್ರತಿಯೊಂದು ಜಾತಿ ಮರೆತು ಎಲ್ಲರೂ ಇಲ್ಲಿ ಬಂದು ಅದೊಂದು ಪ್ರಸಾದ ಒಂದು ಸ್ವೀಕರಿಸ್ತಾರೆ. ಇವತ್ತೇನು ಬಾಬುಲಾಲ್ ಮುಲ್ಲಾ ಅವ್ರಿಗೆ ಸನ್ಮಾನ ಮಾಡಿದ್ರು ಬಾಬಾಜಾನ್ ನೇತೃತ್ವದಲ್ಲಿ. ಧಾರವಾಡಗೆ ಭಾಳ ಒಳ್ಳೆ ಒಂದು ಭಾವೈಕ್ಯತೆ ಮೆಸೇಜ್ ಹೋಗ್ಬೇಕಂತೇಳಿ ಈ ಮೂಲಕ ಬೇಡ್ಕೊತ ಈಗ ಬಾಬುಲಾಲ್ ಮುಲ್ಲಾ ಅವ್ರಿಗೆ ನಜೀರ್ ಅಹಮದ್ ಕೋಲ್ಕರ್ ಅವ್ರ ವತಿಯಿಂದ सम्मान कार्यक्रम ಮಾಡ್ಕೋಬೇಕಂತ ಕೇಳ್ಕೊಂತೇವೆ. आप लोगों का मैं यहाँ 610वां जो उर्स मनाया जा रहा है उसको मैं आप सब जितने भी यहाँ पे आए हैं मैं उनका खैर मकदम करता हूँ। और ये आस्थाना ऐसा है जहाँ से कोई खाली हाथ नहीं जाता, इसलिए हम सब एक हैं, हिंदू हो मुस्लिम हो। और पूरे हुबली धारवाड़ के लोगों को, कर्नाटक के लोगों को मैं मुबारकबाद देना चाहता हूँ यहाँ से। और आज के दिन हम लोग बाबूलाल मुल्ला साहब का उन्होंने जो खिदमत यहाँ अंजाम दिए हैं हम उनको यहाँ फैसिलिटेट कर